ನೋಡಿ, ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಷ್ಟೇ ಸುದ್ದಿ ಬಂತು. ನಿನ್ನೆ ರಾತ್ರಿ ಇಂದೋರ್ಗೆ ಹೋಗಿದ್ದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಈಗ ವಾಪಸ್ ಬಂದಿದ್ದಾರೆ. ಈಗ ಲೋಕಭವನಕ್ಕೆ ಬಂದು ಸಿದ್ದರಾಮಯ್ಯನವರು ಕೊಟ್ಟಿರುವ ರಾಜೀನಾಮೆ ಪತ್ರವನ್ನು ಅವರು ಅಂಗೀಕರಿಸ್ತಾರೆ. ಆ ನಂತರ ಅಂಗೀಕಾರದ ಪ್ರಕ್ರಿಯೆಯಾದ ನಂತರ ಸಿದ್ದರಾಮಯ್ಯನವರು ಹಂಗಾಮಿ ಮುಖ್ಯಮಂತ್ರಿ, ಕೇರ್ ಟೇಕರ್ ಚೀಫ್ ಮಿನಿಸ್ಟರ್, ಹೊಸ ಮುಖ್ಯಮಂತ್ರಿ ಆಯ್ಕೆಯಾಗುವ ತನಕ ಎಂಥದ್ದೊಂದು ಅಧ್ಯಾಯ ಮುಗಿತಲ್ಲ ರಾಜ್ಯ ರಾಜಕಾರಣದಲ್ಲಿ. 1978ರಲ್ಲಿ ಲೋಕದಳದಿಂದ ಮೈಸೂರು ತಾಲೂಕು ಬೋರ್ಡ್ ಮೆಂಬರ್ ಆಗುವ ಮೂಲಕ ಶುರುವಾದ ಜರ್ನಿ ಅವರು. ಸಿದ್ದರಾಮಯ್ಯನವರು MLA ಆದ ವರ್ಷವನ್ನೇ ರಾಜಕಾರಣದ ಆರಂಭ ಅಂತ ತಗೊಂಡ್ರು ಕೂಡ ನನಗೆ ವಯಸ್ಸಾದಷ್ಟು ಅವರಿಗೆ ರಾಜಕೀಯ ಅನುಭವ ಆಗಿದೆ. ನಾನು ಹುಟ್ಟಿದ ವರ್ಷ ಅವರು MLA 1983. ಆ ನಂತರದ ಅಷ್ಟೂ ಬೆಳವಣಿಗೆಗಳನ್ನು ನೋಡಿದ್ರೆ ಲೋಕದಳ, ಅಲ್ಲಿಂದ ಶಾಸಕರು, ಅಲ್ಲಿಂದ ರಾಮಕೃಷ್ಣ ಹೆಗಡೆ ಅವರ ಅವಧಿಯಲ್ಲಿ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾದದ್ದು, ಆ ಬೆಳವಣಿಗೆ ನೋಡಿ ನೀವು ಹೆಂಗಿದೆ. ಲೋಕಸಭಾ ಕ್ಷೇತ್ರಕ್ಕೆ ಮೈಸೂರು ಲೋಕಸಭೆಗೆ ಸ್ಪರ್ಧಿಸಿ ಅವರು ಡೆಪಾಸಿಟ್ ಕಳ್ಕೊಂಡ್ರು, ಮತ್ತೆ MLA ಆಗಿ ಬಂದ್ರು, ಮಿನಿಸ್ಟರ್ ಆದ್ರು. ರಾಮಕೃಷ್ಣ ಹೆಗಡೆ ದೇವೇಗೌಡರ ಜಗಳದಲ್ಲಿ ದೇವೇಗೌಡರ ಜೊತೆಗೆ ಬಂದ್ರು. JDS ಆದಾಗ JDS ನ ರಾಜ್ಯಾಧ್ಯಕ್ಷರಾದ್ರು, ಉಪಮುಖ್ಯಮಂತ್ರಿ ಆದ್ರು, ದೇವೇಗೌಡರ ಜೊತೆ ಹಣಕಾಸು ಮಂತ್ರಿ ಆದ್ರು. ನೋಡಿ ಬೆಳವಣಿಗೆ ನೋಡಿ. ಅದು 2004ರಲ್ಲಿ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆದಾಗ JDS ನ ಬೆಂಬಲದೊಂದಿಗೆ ತಾವು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅನ್ನುವ ಅಸಮಾಧಾನ ಇತ್ತು ಅವರಿಗೆ. ಅಹಿಂದ ಸಂಘಟನೆ ಮಾಡೋದಕ್ಕೆ ಹೊರಟರು. ದೇವೇಗೌಡರ ಮಾತು ಮೀರಿ ದೇವೇಗೌಡರ ಪಕ್ಷದಿಂದ ಹೊರ ಹಾಕಿದ್ರು. ABPJD ಅಂತ ಒಂದು ಪಕ್ಷ ಕಟ್ಟೋದು. ಗೊತ್ತಾಯ್ತು ಅವ್ರಿಗೆ ಸ್ವಂತ ಪಕ್ಷ ಕಟ್ಟಿ ಈಗ ಬಹಳ ಕಷ್ಟ ಇದೆ ಅಂತ. ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ಸಿಗೆ ಬಂದ್ರು. ಬೈ ಎಲೆಕ್ಷನ್, ಚಾಮುಂಡೇಶ್ವರಿ ಬೈ ಎಲೆಕ್ಷನ್, ನಾವು ಪತ್ರಕರ್ತರಾದ ನಂತರ ಎಕ್ಸ್ಟೆನ್ಸಿವ್ ಆಗಿ ಕವರೇಜ್ ಮಾಡುವುದಕ್ಕೆ ಸಿಕ್ಕ ಮೊಟ್ಟ ಮೊದಲ ಚುನಾವಣೆ ಬೈ ಎಲೆಕ್ಷನ್. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ. ಏನು ತುರುಸಿನ ಸ್ಪರ್ಧೆ ಅದು. ಎಷ್ಟು 257 ವೋಟ್ನಲ್ಲಿ ಏನೋ ಗೆದ್ರು ಸಿದ್ದರಾಮಯ್ಯನವರು. ಚಾಮುಂಡೇಶ್ವರಿ ಬೈ ಎಲೆಕ್ಷನ್. 2008 ವಿಪಕ್ಷ ನಾಯಕರಾದರು ಕಾಂಗ್ರೆಸ್ನಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬಿಟ್ಟು ವಿಪಕ್ಷ ನಾಯಕರಾಗಿ 2008ರಲ್ಲಿದ್ದವರು ಕಂಟಿನ್ಯೂಸ್ ಇಲ್ಲಿ ತನಕನೂ ಅವರೇ ಶಾಸಕಾಂಗ ಪಕ್ಷದ ನಾಯಕ. 2008ರಿಂದ ಇಲ್ಲಿ ತನಕ ಕಂಟಿನ್ಯೂಸ್ ಆಗಿ ಶಾಸಕಾಂಗ ಪಕ್ಷದ ನಾಯಕ. ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ, ಅಧಿಕಾರದಲ್ಲಿಲ್ಲ ಅಂದ್ರೆ ವಿಪಕ್ಷ ನಾಯಕ. 2018 ಚುನಾವಣೆ ಸೋತ ನಂತರ JDS ಕಾಂಗ್ರೆಸ್ಸಿನ ಮೈತ್ರಿ ಸರ್ಕಾರ ರಚನೆಯಾಗಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಾಗಲೂ ಶಾಸಕಾಂಗ ಪಕ್ಷದ ನಾಯಕರು ಇವರೇ. ಒಂದು ವಿಚಿತ್ರ ಸನ್ನಿವೇಶ. ಕ್ಯಾಬಿನೆಟ್ ನಲ್ಲಿ ಇಲ್ಲ ಇವರು, ಸರ್ಕಾರದಲ್ಲಿಲ್ಲ, ಬಟ್ ಶಾಸಕಾಂಗ ಪಕ್ಷದ ನಾಯಕರು. 2018ರ ಚುನಾವಣೆ ಎರಡೆರಡು ಕಡೆ ಸಿದ್ದರಾಮಯ್ಯನವರು ನಿಂತ್ಕೊಂಡ್ರು ಮುಖ್ಯಮಂತ್ರಿಯಾಗಿ. ಮಗನನ್ನ ರಾಜಕೀಯಕ್ಕೆ ತರುವ ಉಮೇದಿ. ಬಹುಶಃ ರಾಜಕಾರಣದಲ್ಲಿ ಇವತ್ತು ಕೂತ್ಕೊಂಡು ನಾನು ಮಾಡಿದ ತಪ್ಪು ಒಪ್ಪುಗಳೇನು ಅಂತ ಸಿದ್ದರಾಮಯ್ಯನವರು ಏನಾದ್ರು ನೆನಪಿಸಿಕೊಳ್ಳೋದಕ್ಕೆ ಹೊರಟ್ರೆ 2018ರ ಜಡ್ಜ್ಮೆಂಟಲ್ ಎರರನ್ನು ನೆನಪು ಮಾಡ್ಕೋತಾರೆ ಅವರು. 2023 ಮತ್ತೆ ಅಧಿಕಾರಕ್ಕೆ, 3 ವರ್ಷ ಮುಖ್ಯಮಂತ್ರಿ, ಈಗ ರಾಜೀನಾಮೆಯ ತನಕ. ಹೆಚ್ಚು ಕಡಿಮೆ 50 ವರ್ಷಗಳ ಸಾರ್ವಜನಿಕ ಜೀವನ.